ಸಿಂಹರಾಶಿ ಆಸ್ತಿಯ ಖರೀದಿ ಮಾರಾಟದ ವಿಚಾರದಲ್ಲಿ ಸ್ವಲ್ಪ ವಿವಾದವನ್ನು ಮಾಡಿಕೊಳ್ತೀರಿ. ಅದು ನಷ್ಟಕ್ಕೆ ಕಾರಣವಾಗುತ್ತೆ ಅಂತ ಹೇಳಬೇಕು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭ ಇಲ್ಲದೇ ಇರತಕ್ಕಂತಹ ದಿವಸ. ನಿಮ್ಮ ವ್ಯವಹಾರದಲ್ಲಿ ಅಷ್ಟರ ಮಟ್ಟಿಗೆ ಅನುಕೂಲತೆಯನ್ನು ನೋಡೋದಕ್ಕೆ ಕಷ್ಟವಾದೀತು. ಹಣದ ವಿಚಾರವಾಗಿ ಭರವಸೆಯನ್ನು ನೀಡಬೇಡಿ. ಯಾರಿಗೋ ಏನೋ ಮಾತು ಕೊಡ್ತೀರಿ, ಹಣ ಕೊಟ್ಬಿಡ್ತೀನಿ ಅಂತಲೋ ಅಥವಾ ಹಣಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅಂತಲೋ ಅದು ನಿಮ್ಮಿಂದ ಈ ದಿವಸ ಆ ಭರವಸೆಯನ್ನು ಈಡೇರಿಸಲಿಕ್ಕೆ ಕಷ್ಟ ಆಗುತ್ತೆ, ಸಾಧ್ಯ ಆಗೋದಿಲ್ಲ. ಅವಮಾನಿತರಾಗ್ತೀರಿ ಅಂತ ಹೇಳಬೇಕಾಗುತ್ತೆ. ಮನಸ್ಸನ್ನು ಕೇಂದ್ರೀಕರಣ ಮಾಡೋದರಲ್ಲಿ ನಿಮಗೆ ದೊಡ್ಡ ಹಿಂಸೆ ಆಗುತ್ತೆ. ಆ ಕೊರತೆ ನಿಮ್ಮನ್ನು ಕಾಡುವಂಥದ್ದು, ಮನಸ್ಸನ್ನು ಕೇಂದ್ರೀಕರಣ ಮಾಡೋಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ. ವೈಯಕ್ತಿಕವಾದಂತಹ ವ್ಯವಹಾರದಲ್ಲಿ ಬೇರೆಯವರನ್ನ ನಂಬುವ ಹಾಗಿಲ್ಲ, ಇದನ್ನು ಗಮನಿಸ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಮನಶ್ಚಾಂಚಲ್ಯ, ಮನಸ್ಸನ್ನು ಕೇಂದ್ರೀಕರಿಸಿ ಓದತಕ್ಕಂತಹ ಯಾವ ಒಂದು ಸಂದರ್ಭಗಳು ಕೂಡ ಬರುವುದಿಲ್ಲ ಅಂತ ಹೇಳಬೇಕು. ಮನಸ್ಸಿನ ಮೇಲೆ ಅವೆಲ್ಲ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಓದಿನ ಬಗೆಗೆ ಏನೋ ಒಂದು ರೀತಿಯ ತಾತ್ಸಾರ ಭಾವ ಬರತಕ್ಕಂಥದ್ದಾಗತ್ತೆ. ಭೂದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಉದ್ಯೋಗ ಅಥವಾ ಸ್ಥಳ ಬದಲಾವಣೆ ಆಲೋಚನೆ ಒಳ್ಳೆಯದಲ್ಲ. ಮನಸ್ಸಿಗೆ ಬಂದುಬಿಡುತ್ತೆ, ನಾನು ಏನೇ ಆಗಲಿ ಕೆಲಸವನ್ನು ಬದಲಾಯಿಸಬೇಕು, ಇಲ್ಲ ಸ್ಥಳವನ್ನು ಬದಲಾಯಿಸಬೇಕು ಅಂತ ಹೇಳಿ. ಆದರೆ ಅದು ಒಳ್ಳೆಯದಲ್ಲ ಅಂತ ಹೇಳಬೇಕಾದಂಥದ್ದು. ವ್ಯಾಪಾರದಲ್ಲಿ ದೊಡ್ಡ ಆಘಾತವಾಗುತ್ತೆ, ಏನೋ ನಷ್ಟವಾಗುತ್ತೆ, ಅಥವಾ ನೀವು ಅಂದುಕೊಂಡಂತಹ ರೀತಿಯಲ್ಲಿ ವ್ಯವಹಾರ ನಡೆದೇ ಇರತಕ್ಕಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಸಮಸ್ಯೆ ಮತ್ತು ಕಲಹ. ದಾಂಪತ್ಯದಲ್ಲಿ ಸಮಸ್ಯೆ ಹಲವಾರು ದಿವಸದಿಂದ ಇದ್ದಿದ್ದೇ, ಜಗಳವಾಗ್ತಕ್ಕಂಥದ್ದಿದೆ. ಪರಸ್ಪರವಾಗಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳವಾಗುತ್ತೆ. ಸಮಾಜ ಸೇವೆಯಲ್ಲಿ ಸಿಲುಕಿ ದ್ರೋಹವಾಗ್ತಕ್ಕಂಥದ್ದು. ಏನೋ ನಿಮ್ಮನ್ನು ನಂಬಿಸಿ ಒಪ್ಪಿಸಿ ಯಾರೋ ಸಮಾಜ ಸೇವೆಗೆ ಅಂತ ಹೇಳ್ತಾರೆ, ಆದರೆ ಅಲ್ಲಿ ಹೋದರೆ ನಿಮಗೆ ಅದು ವಂಚನೆ ಆಗ್ತಕ್ಕಂಥದ್ದಿದೆ. ನಿಮ್ಮ ದುಡ್ಡಿಗೆ ಸರಿಯಾದಂತಹ ಯೋಜನೆಗಳಿಲ್ಲ. ಕೈಯಲ್ಲಿ ಹಣ ಇದೆ, ಯಾವ ರೀತಿ ಅದನ್ನು ಹೊಂದಿಸಬೇಕು, ಯಾವ ರೀತಿಯಲ್ಲಿ ಅದನ್ನು ಸರಿಯಾದಂತಹ ಕೆಲಸಕ್ಕೆ ವಿನಿಯೋಗ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಮನೆಯಿಂದ ಹೊರಗಡೆ ಇದ್ದರೆ ಬಹಳ ಸಂತೋಷವಾಗಿರ್ತೀರಿ, ಹಾಗೆ ಬೇಸರವೂ ಕೂಡ ನಿಮ್ಮನ್ನು ಆವರಿಸುತ್ತೆ. ಯಾವಾಗ ಯಾವ ರೀತಿಯಲ್ಲಿ ಇರ್ತೀರಿ ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯವಾಗ್ತಕ್ಕಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದಷ್ಟು ತೊಂದರೆಯಾಗುತ್ತೆ, ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ತೊಂದರೆಯನ್ನು ಮಾಡಬಹುದು. ಅಪರಿಚಿತರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡಬೇಡಿ. ಯಾವುದೋ ಕೆಲಸ ಆಗಬೇಕಾಗತ್ತೆ, ಎಲ್ಲರೂ ಕೂಡ ಪರಿಚಯನೇ ಇರಬೇಕು ಅಂತ ಏನಿಲ್ಲ. ಆದರೆ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡುವಾಗ, ಯಾವುದೋ ಒಂದು ರೀತಿಯ ಬಹಳ ಗೌಪ್ಯವಾದಂತಹ ಕೆಲಸವನ್ನು ಮಾಡುವಾಗ ನಿಮಗೆ ಯಾರು ಪರಿಚಯ ಇರೋದಿಲ್ವೋ ಅವರ ಜೊತೆಯಲ್ಲಿ ವ್ಯವಹಾರಗಳು ಬೇಡ ಅಂತ ಅರ್ಥ. ನಿಮ್ಮ ಮಾತಿನಿಂದಲೇ ನೀವು ಸಿಗಾಹಾಕ್ಕೊಳ್ತೀರಿ. ಏನೋ ಬಾಯಲ್ಲಿ ಮಾತಾಡಿಬಿಡ್ತೀರಿ, ಮಾತಿನ ಭರದಲ್ಲಿ ಏನು ಹೇಳ್ತಿರೋ ಗೊತ್ತಾಗೋದಿಲ್ಲ. ಅದೇ ಮಾತನ್ನು ಎದುರುಗಡೆ ಇರ್ತಕ್ಕಂಥವ್ರು ಮುಖ್ಯವಾಗಿ ಗ್ರಹಿಸ್ತಾರೆ, ಆಗ ನೀವು ಸಿಗಾಹಾಕ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮಾತು ಸ್ಪಷ್ಟ, ಆದರೆ ಬೇರೆಯವರಿಗೆ ಅದು ಕಠಿಣ ಅಂತ ಅನಿಸುತ್ತೆ. ನೀವು ಬಹಳ ಸ್ಪಷ್ಟವಾಗಿ ಮಾತಾಡ್ತೀರಿ, ಆದರೆ ಎದುರುಗಡೆ ಇರ್ತಕ್ಕಂಥವ್ರಿಗೆ ಏನು ಇಷ್ಟೊಂದು ಒರಟಾಗಿ ಹೇಳ್ತಾರೆ ಅನ್ನುವಂತಹ ಭಾವನೆ ಅವರಲ್ಲಿ ಮೂಡುವಂಥದ್ದಾಗತ್ತೆ. ಸಮಯೋಚಿತವಾಗಿ ವರ್ತಿಸಿ, ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ವರ್ತನೆಯನ್ನು ಮಾಡಬೇಕು. ಅಂದರೆ ಸಮಯ ಸಾಧಕರಾಗಬೇಕು ಅಂತ ಅರ್ಥ ಅಲ್ಲ. ಸಮಯವನ್ನು ನೋಡಿ ಯಾವ ಪ್ರತಿಕ್ರಿಯೆಯನ್ನು ನೀವು ಹಿಂದಿರುಗಿಸಬೇಕು ಅನ್ನುವಂಥದ್ದನ್ನು ಗಮನಿಸಿ. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ತಾಯಿಯವರ ಆರೋಗ್ಯಕ್ಕೆ ವ್ಯತ್ಯಾಸ ಆಗ್ತಕ್ಕಂಥದ್ದಿದೆ. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಧಾರ್ಮಿಕ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಪೂಜೆ ಪುನಸ್ಕಾರ, ದೇವಸ್ಥಾನಕ್ಕೆ ಹೋಗೋದು, ಕ್ಷೇತ್ರಕ್ಕೆ ಹೋಗೋದು, ಮಠಮಂದಿರಗಳಿಗೆ ಹೋಗ್ತಕ್ಕಂತಹ ಪ್ರಯತ್ನಗಳು ಅಥವಾ ಆ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳುವಂತಹ ಕೆಲಸವಾಗುತ್ತೆ, ಪ್ರಶಂಸೆಯನ್ನು ಗಳಿಸ್ತೀರಿ ಅಂತಕ್ಕಂಥದ್ದು. ಸಂಶೋಧಕರಿಗೆ ಉತ್ತಮವಾದಂತಹ ಸಮಯ. ನಿಮ್ಮ ಸಂಶೋಧನಾ ಕಾರ್ಯದಲ್ಲಿ ವಿಶೇಷವಾದಂತಹ ಸವಲತ್ತಾಗಲಿ ಅನುಕೂಲತೆಗಳಾಗಲಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಕುಟುಂಬ ಸದಸ್ಯರಿಗೆ ಸಮಯವನ್ನು ಕೊಡದಲೇ ನಿಷ್ಠುರ ಆಗ್ತೀರಿ. ನಿಮ್ಮ ವ್ಯವಹಾರವೇ ಹೆಚ್ಚಾಗಿಬಿಡುತ್ತೆ, ಮನೆಯಿಂದ ಹೊರಗೆ ಹೆಚ್ಚಾಗಿ ಇರುವಂಥದ್ದಾಗುತ್ತೆ. ಅದರಿಂದ ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಿದೆ. ಸಣ್ಣ ವ್ಯಾಪಾರಸ್ಥರಿಗೆ ಲಾಭದ ದಿವಸ ಇದು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆದಾಯವನ್ನು ನೋಡಲಿಕ್ಕೆ ಅವಕಾಶಗಳಿದೆ.
ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಸಮಯ. ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ. ಮುಂದೆ ಉತ್ತಮವಾದಂತಹ ಒಂದು ಸ್ಥಾನಕ್ಕೆ ಏರಲಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಕೂಡ ನಿಮ್ಮಿಂದ ಪ್ರಾಮಾಣಿಕವಾಗಿ ನಡೀಲಿ ಅಂತಕ್ಕಂಥದ್ದು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.